ಹ್ಮ್. ನಮಸ್ಕಾರ. ನನ್ನ ಹೆಸರು ಗುಟ್ಲೂರು ವೆಂಕಟೇಶ್ ಅಂತ. ಗುಟ್ಲೂರು ಗ್ರಾಮ, ಹುತ್ತೂರು ಹೋಬಳಿ, ಕೋಲಾರ ತಾಲೂಕು, ಕೋಲಾರ ಡಿಸ್ಟಿಕ್, ಕೋಲಾರ ಜಿಲ್ಲೆ. ನಾವು KC ವ್ಯಾಲಿ ನೀರು ಬಂದಾಗಲಿಂದ ನಮ್ಮ ಕೆರೆಗಳಿಗೆಲ್ಲ ನೀರು ತುಂಬಿಕೊಂಡು ಬೋರ್ವೆಲ್ ಎಲ್ಲ ಇಂಪ್ರೂವ್ಮೆಂಟ್ ಆಗಿ ಚೆನ್ನಾಗಿ ಅಭಿವೃದ್ಧಿ ಕಾಣ್ತಾರೆ ರೈತರೆಲ್ಲನು. ನಾವು ಎಲ್ಲ ವ್ಯವಸಾಯನ ಚೆನ್ನಾಗಿ ಮಾಡ್ತಾ ಇದೀವಿ. ಆ KC ವ್ಯಾಲಿ ನೀರಿಂದ ಬೋರ್ವೆಲ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿ ನಾವು ಕಬ್ಬೆಲ್ಲ ಬೆಳೆದಿದ್ವಿ. ಮೊದಲು 2 ವರ್ಷದಿಂದ ಕಬ್ಬೆಲ್ಲ ಬೆಳೀತಾ ಇದ್ವಿ. ಈಗ ಅದನ್ನು ತೆಗೆದು ಬಾಳೆಹಣ್ಣು ಮತ್ತೆ ಆಪಲ್ ಗಿಡ ಹಾಕಿದೀವಿ. ಇದು ಸಿಮ್ಲಾ ನೀರು ಹಿಮಾಚಲ ಪ್ರದೇಶದಿಂದ ತಂದು ಗಿಡ ತೋರ್ಸು. ಹಿಮಾಚಲ ಪ್ರದೇಶದಿಂದ ಕಸಿ ಮಾಡಿರ್ತಕ್ಕಂಥ ಗಿಡನ ತಂದು 2 ವರ್ಷದ್ದು ಡ್ರಾಫ್ಟ್ ಆಗಿ ಗಿಡ ಅಂತ ತಂದು ನಾವು ಜನವರಿ ತಿಂಗಳಲ್ಲಿ ನಾಟಿ ಮಾಡಿದೀವಿ. ಈಗ ಈ ಗಿಡಕ್ಕೆ 8 ತಿಂಗಳಾಗಿದೆ. ನೆಕ್ಸ್ಟ್ ನವೆಂಬರ್ ಡಿಸೆಂಬರ್ ಅಷ್ಟೊತ್ತು ಫ್ಲವರಿಂಗ್ ಬರುತ್ತೆ. ನಾವು ಹೊಸದಾಗಿ ಇದನ್ನ ಪ್ರಯತ್ನ ಮಾಡಿದೀವಿ. ಬೆಳೆಯಕ್ಕೆ ಚೆನ್ನಾಗಿ ಬಂದಿದೆ ಬೆಳೆ. ಡಿಸೆಂಬರ್ಗೆ ಫ್ಲವರಿಂಗ್ ಬರುತ್ತೆ. ಆನಂತರ ಅದು ಕ್ರಾಪ್ ನೋಡ್ಬೇಕು ಯಾವ್ದಾದ್ರು ಚೆನ್ನಾಗಿ ನಮ್ಮ ಕ್ಲೈಮೇಟ್ಗೆ ಹೊಂದ್ಕೊಂತದೆ ಅಂತ ಗೊತ್ತಾಗುತ್ತೆ. ಮೊದಲು ಬೋರ್ವೆಲ್ಗಳು ಹೇಗೆ ಹಾಕ್ಸ್ತಾ ಇದ್ರಿ 2017ಕ್ಕಿಂತ ನಾವು ಹಿಂದೆ? 2017 ಮುಂಚೆ KC ವ್ಯಾಲಿ ಬರೋದ್ ಮುಂಚೆ 1200 ಅಡಿ 1300 ಅಡಿ ಬೋರ್ವೆಲ್ ಪರಿಸ್ತಾ ಇದ್ವಿ. ಯಾವ್ದು ನೀರು ಸಿಗ್ತಾ ಇರ್ಲಿಲ್ಲ. ಬಂದ್ರು ಅಷ್ಟು ನೀರು ಬಂದ್ರು ಅದೊಂದು 2-3 ತಿಂಗಳಿಗೆ ನಿಂತು ಹೋಗ್ತಾ ಇತ್ತು. ಮತ್ತೆ KC ವ್ಯಾಲಿ ನೀರು ಬಂದ ನಂತರ ಮಳೆನೂ ಚೆನ್ನಾಗಿ ಆಯ್ತು. ಮಳೆ ಚೆನ್ನಾಗಿ ಆದ್ಮೇಲೆ ಕೆರೆಗಳೆಲ್ಲ ತುಂಬಿಕೊಂಡು ಈಗ ನಮ್ಮ ಬೋರ್ವೆಲ್ ಎಲ್ಲ ಈಗಲೇ ಮೇಲಕ್ಕೆ ಅವಶ್ಯಕತೆ ಬರ್ತಾ ಇದಾವೆ. ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಆ ಬೋರ್ವೆಲ್ ಕೂಡ ತೋರಿಸ್ತೀವಿ. ಈಗ ನೀರು ಅವಶ್ಯಕತೆ ಬರ್ತಾ ಇದಾವೆ ಈಗ ಒಂದು ಪ್ರೆಸೆಂಟ್. ಬೆಳೆಗಳು ಏನೇನ್ ಮಾಡ್ತೀರಿ ಈಗ? ಬೆಳೆಗಳು ಕಬ್ಬು ಬೆಳೀತಾ ಇದೀವಿ, ಬಾಳೆ ಗಿಡ ಬೆಳೀತಾ ಇದೀನಿ, ಆಪಲ್ ಬೆಳೆದಿದ್ದೀನಿ, ರೇಷ್ಮೆಗಳಿದೆ. ಈಗಲೇ ಬಾಳೆಹಣ್ಣು ಒಂದೂವರೆ ಎಕರೆಗೆ ಹಾಕಿದ್ದೀನಿ, ಆಪಲ್ 1.5 ಎಕರೆಗೆ ಹಾಕಿದ್ದೀನಿ, ಕಬ್ಬು 1 ಎಕರೆಗೆ ಬೆಳೆದಿದ್ದೀನಿ. ಚೆನ್ನಾಗಿ ಬರ್ತಾ ಇದೆ. ಬಾಳೆ ಗಿಡ ತೋರಿಸ್ತೀರಾ? ತೋರಿಸ್ತು ಬಾಳೆ ಏಲಕ್ಕಿ ಬಾಳೆ ಬೆಳೆದಿದೆ. ಈಗ 10 ತಿಂಗಳಾಗಿದೆ. ಇನ್ನೊಂದು ತಿಂಗಳಿಗೆ ಫಿಟ್ಟಿಂಗ್ ಬರುತ್ತೆ. ಎಲ್ಲ ಗೊನೆ ಎಲ್ಲ ಬಂದಿದೆ. ಬೆಳೆ ಸಮೃದ್ಧವಾಗಿ ಚೆನ್ನಾಗಿದೆ. KC ವ್ಯಾಲಿ ಬಂದ ನಂತರ ನಾವು ಕಬ್ಬನ್ನ ಬೆಳೀತಾ ಇದೀವಿ. ಕಬ್ಬಿಗೆ ಯಥೇಚ್ಛವಾಗಿ ನೀರು ಬೇಕಾಗಿರ್ತದೆ. ಅದರಿಂದ KC ವ್ಯಾಲಿ ನೀರು ಬಂದ ನಂತರ ನಮ್ಗೆ ನೀರು ಕೂಡ ಬೋರ್ವೆಲ್ ಚೆನ್ನಾಗಿ ಬರ್ತಾ ಇರೋದ್ರಿಂದ ಪಕ್ಕದಲ್ಲಿ ಕೆರೆ ಪಕ್ಕದಲ್ಲಿ ನಮ್ ಜಮೀನ್ ಇದೆ. ಬಾವಿನಲ್ಲಿ ನೀರು ಊರೋದ್ರಿಂದ ಬಾವಿ ನೀರು ಕಟ್ಟೋದ್ರಿಂದ ಕಬ್ಬು ಕೂಡ ಚೆನ್ನಾಗಿ ಆರೋಗ್ಯ ಚೆನ್ನಾಗಿ ಬರ್ತಾ ಇದೆ.